ನೆರೆಯ ರಾಜ್ಯಗಳಾದ ತಮಿಳುನಾಡು ಮತ್ತು ಕೇರಳದಲ್ಲಿ ಚಂಡಮಾರುತದ ಪರಿಣಾಮ ವ್ಯಾಪಕವಾದ ಮಳೆಯಾಗ್ತಾ ಇದೆ ಕರಾವಳಿ ಜಿಲ್ಲೆಗಳಲ್ಲಿ. ಅದರಲ್ಲೂ ತಮಿಳುನಾಡಿನಲ್ಲಂತೂ ವಿಪರೀತವಾದ ಮಳೆ. ಕಡಲ ತಡಿಯ 4 ಜಿಲ್ಲೆಯಲ್ಲಿ ಪ್ರವಾಹದ ಚಿತ್ರಣ. ಒಂದೊಂದೇ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀವಿ. ಕನ್ಯಾಕುಮಾರಿ, ತಿರುನಲ್ವೇಲಿ ಮತ್ತು ತೇಂಕಾಶಿಯಲ್ಲಿ ಫಜೀತಿ ಆಗ್ಬಿಟ್ಟಿದೆ ಪರಿಸ್ಥಿತಿ. ಮನೆಗಳೆಲ್ಲ ಮುಳುಗಡೆ ಹಂತಕ್ಕೆ ಬಂದ್ಬಿಟ್ಟಿವೆ. ನಿರಾಶ್ರಿತರಾಗಿದ್ದಾರೆ ಲಕ್ಷಾಂತರ ಜನ. ಒಂದೊಂದು ದೃಶ್ಯ ಒಂದೊಂದು ಕತೆ ಹೇಳುತ್ತೆ. ಕನ್ಯಾಕುಮಾರಿ ಭಾರತದ ತುದಿಯಲ್ಲಿರುವಂತಹ ತಮಿಳುನಾಡಿನ ಪ್ರಮುಖವಾದಂತಹ ಸ್ಥಳ, ಪ್ರವಾಸಿ ತಾಣ. ಅಲ್ಲೇ ಪರಿಸ್ಥಿತಿ ಹೇಗಿದೆ ಅಂದರೆ, ನಿಮಗೆ ಕನ್ಯಾಕುಮಾರಿನ ನಾನು ಆಗಲೇ ಹೇಳ್ತಾ ಇದ್ದೆ, 3 ಸಮುದ್ರಗಳ ಸಂಗಮವಾದಂತಹ ಪ್ರದೇಶದಲ್ಲಿ ಹೀಗಿದೆ ಪರಿಸ್ಥಿತಿ ನೋಡಿ. ಓಕೆ, ಇದು ಕಾರ್ ತಳ್ಳೋದಕ್ಕೆ ಮಧ್ಯದಲ್ಲಿ, ರಸ್ತೆ ಮಧ್ಯದಲ್ಲಿ ಕಾರ್ ತಳ್ಳೋದಕ್ಕೆ ಜನರ ಒದ್ದಾಟ. ಇನ್ನೊಂದು ಕಡೆ ನೋಡಿ, ಆ ಕಾರ್ ಎಷ್ಟು ಮುಳುಗಿದೆ ಅಂತ ನೋಡಿದ್ರೆ ನೀರಿನ ಮಟ್ಟ ಎಷ್ಟಿದೆ, ಎಷ್ಟು ಮಳೆ ಆಗಿರ್ಬೋದು ಅಂತ ನೀವು ಅಂದಾಜಿಸಬಹುದು. ಇನ್ನೊಂದು ಕಡೆ ಸಹಜವಾಗಿ ನೀರು ಜಲಾಶಯಗಳಿಗೆ ಬಂದು ತುಂಬಿದ ಮೇಲೆ ಹೆಚ್ಚುವರಿ ನೀರನ್ನು ಬಿಡಲೇಬೇಕಲ್ಲ. ಜಲಾಶಯಗಳೆಲ್ಲವೂ ಕೂಡ ಭರ್ತಿಯಾಗಿ ಆ ಹೆಚ್ಚುವರಿ ನೀರನ್ನು ಬಿಟ್ಟಿರೋದು ಕೂಡ ಪ್ರವಾಹಕ್ಕೆ ಕಾರಣ. ಇನ್ನು ಸಮುದ್ರಕ್ಕೆ ನೀರು ಕೂಡ ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಹೊರಬರ್ತಾ ಇದೆ ನದಿಗಳಿಂದ. ಹಾಗಾಗಿ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ. ನೋಡಿ, ರಸ್ತೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ. ರಸ್ತೆನ ನದಿನ ಗೊತ್ತಾಗ್ತಾ ಇಲ್ಲ, ಹಾಗಿದೆ. ಮತ್ತೊಂದು ಕಡೆ ರೈಲ್ವೆ ಸ್ಟೇಷನ್, ಇದು ತಿರುನಲ್ವೇಲಿ ರೈಲ್ವೆ ಸ್ಟೇಷನ್. ಸುಮಾರು ಒಂದು 6-7 ಜಿಲ್ಲೆಗಳಲ್ಲಿ ರೈಲು ಸಂಚಾರ ಅಸ್ತವ್ಯಸ್ತವಾಗಿದೆ. ಇಲ್ಲೊಂದು ರಸ್ತೆ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ, ಆ ಥರ ಕೊಚ್ಚೋಗಿದೆ ನೋಡಿ. ಇದು ಸೈಕ್ಲೋನ್ನ ಎಫೆಕ್ಟ್ನಿಂದಾಗಿ ಮಳೆಯಿಂದಾಗಿ ಈ ರೀತಿ ಪ್ರವಾಹ. ಮನೆ ರಸ್ತೆಯೆಲ್ಲ ಜಲಾವೃತವಾಗಿರುವ ಇನ್ನೊಂದು ದೃಶ್ಯ. ಇಲ್ಲಿ ನೀವು ನೋಡ್ತಾ ಇರೋದು ಪ್ರವಾಹದ ಪರಿಸ್ಥಿತಿ. ಮಣಿಮುತ್ತಾರ್ ಅಂತಕ್ಕಂಥ ಜಾಗ, ಅಲ್ಲಿನ ಪ್ರವಾಹ ಯಾವ ರೀತಿ ಇದೆ ನೋಡಿ. தண்ணி அப்பா தெருக்குள்ள எப்படி போகுது? இதை குளம் உடஞ்சிட்டா
வீடே முங்கிட்டு அவ்வளோ வீடு முங்கிட்டு அடி. இது நம்ம நடராஜனை வீட்டு பக்கம் மேலக்க நியூ காலனி போகிற ரோடு. தண்ணி ஃபோர்ஸாக போகுது பாருங்கள், முத்துமகால் முடுக்கல. சேஃப் பாருங்க நடராஜனை, எனக்கு ஹெல்ப்னா கூப்பிடுங்க. ಇದು ಅಗ್ನಿಶಾಮಕ ವಾಹನವೇ ಒಂದು ಪ್ರವಾಹದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಘಟನೆ. ರೋಡ್ ಕೊಚ್ಕೊಂಡು ಹೋಗ್ತಾ ಇದೆ. ಕೊಚ್ಕೊಂಡು ಹೋದಂತಹ ಜಾಗದಲ್ಲಿ ಆ ವಾಹನ ಸಿಕ್ಕಾಕೊಂಡಿದೆ. ಮುಂದಕ್ಕೂ ಹೋಗೋಕ್ಕಾಗಲ್ಲ, ಹಿಂದಕ್ಕೂ ಬರೋಕ್ಕಾಗಲ್ಲ. ಇದು ಮನೆಗಳಿಗೆ ನೀರು ನುಗ್ಗಿರೋದು. ಕೆಲವು ಹಳ್ಳಿಗಳಲ್ಲಿ ಕಂಪ್ಲೀಟ್ ಮನೆಗೆ ಫುಲ್ ನೀರು ನುಗ್ಗಿಬಿಟ್ಟಿದೆ. 5 ಅಡಿ 6 ಅಡಿ ನೀರು. ಸೊ ಒಟ್ಟಾರೆ ಕನ್ಯಾಕುಮಾರಿಯಲ್ಲಿ ವಿಪರೀತವಾದಂತಹ ಪ್ರವಾಹ. ತೂತುಕುಡಿ, ಕನ್ಯಾಕುಮಾರಿ, ರಾಮನಾಥಪುರಂ, ಕಾರೈಕಲ್, ಪುದುಚೇರಿ, ಕೇರಳದ ಕೆಲವು ಭಾಗ ಎಲ್ಲವೂ ಕೂಡ ಒಂದೊಂದೇ ದೃಶ್ಯಗಳನ್ನೇ ನೋಡ್ತಾ ಹೋದರೆ ಹೆಂಗಪ್ಪ ಜನ ಮನೆಯಲ್ಲೂ ಇರೋಂಗಿಲ್ಲ, ಮನೆಯಿಂದ ಹೊರಗೂ ಬರೋಂಗಿಲ್ಲ ಅನ್ನುವಂತಹ ಪರಿಸ್ಥಿತಿ. ತುಂಬ ಒದ್ದಾಡ್ತಾ ಇದ್ದಾರೆ. ಅಲ್ಲಿನ ರಾಜ್ಯ ಸರ್ಕಾರ ಎಲ್ಲ ಕ್ರಮಗಳು ತಗೊಂಡಿದ್ರು ಕೂಡ, ಕೆಲವ್ರನ್ನ ಅಪಾಯ ಸ್ಥಳದಿಂದ ರಕ್ಷಣೆ ಮಾಡಿದ್ರೂ ಕೂಡ ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪರಿಪ್ರಮಾಣ ಚಂಡಮಾರುತದ ಹೊಡೆತ ಬೀಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 10 ದಿನಗಳ ಹಿಂದಷ್ಟೇ ಸುಧಾರಿಸ್ಕೊಳ್ತಾ ಇದೆ ತಮಿಳುನಾಡು ಒಂದು ಚಂಡಮಾರುತದಿಂದ. ಇದು ಎರಡನೇದು. ಬಟ್ ಬೇರೆ ಬೇರೆ ಭಾಗದಲ್ಲಾಗಿರೋದು ಪರವಾಗಿಲ್ಲ. ಯಾಕೆಂದರೆ ಕಳೆದ ಬಾರಿ ಚೆನ್ನೈ ತುಂಬ ಎಫೆಕ್ಟ್ ಆಗಿತ್ತು ಚೆನ್ನೈಗೆ. ಈ ಸರ್ತಿ ಚೆನ್ನೈಯಿಂದ ಕೆಳಭಾಗದ ಜಿಲ್ಲೆಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ. ಕೇರಳದಲ್ಲೂ ಕೂಡ ಕೊಟ್ಟಾಯಂ ಆಗಿರ್ಬೋದು, ತಿರುಚನಾಪಳ್ಳಿ, ಎರ್ನಾಕುಲಂ ಆಗಿರ್ಬೋದು, ಅಥವಾ ಟ್ರಿವಾಂಡ್ರಮ್, ಎಲ್ಲ ಕಡೆಯಲ್ಲೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು 4 ಜಿಲ್ಲೆಗಳು ಹೈಲಿ ಅಫೆಕ್ಟೆಡ್ ಏರಿಯಾ ತಮಿಳುನಾಡು. 4 ಜಿಲ್ಲೆಗಳು, ಕನ್ಯಾಕುಮಾರಿ, ತೂತುಕುಡಿ, ಆ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಕೊಟ್ಬಿಟ್ಟಿದ್ದಾರೆ. ಮಕ್ಕಳು ಯಾರು ಬರೋದು ಬೇಡ, ಹೊರಗಡೆ ಬರೋದು ಬೇಡ ಅಂತ. ಯಾಕೆ ಅಂತಂದರೆ ಒಂಥರ ಮುಂಜಾಗ್ರತಾ ಕ್ರಮ, ಮತ್ತು ಬರೋ ಸ್ಥಿತಿನಲ್ಲಿ ಇಲ್ಲ ಯಾರೂ ಕೂಡ. ಹಾಗಿರೋದ್ರಿಂದ ಅವರು ತಮ್ಮ ಜೀವ ಉಳಿಸ್ಕೊಳ್ಳಿ ಮೊದಲು ನೀವು ಅಂತ ಹೇಳಿದ್ದಾರೆ. ಅಲ್ಲಲ್ಲಿ ಏನೋ ನಿರಾಶ್ರಿತರ ಕೇಂದ್ರಗಳು, ಗಂಜಿ ಕೇಂದ್ರಗಳು ಅಂತ ತೆರೆದಿದ್ದಾರೆ. ಸಮುದಾಯ ಭವನ ಅಲ್ಲಿ ಇಲ್ಲಿ ಎಲ್ಲ ಕೆಲವು ಕಡೆ ಎಲ್ಲ ಜನರನ್ನ ತಗೊಂಡೋಗಿ ಬಿಟ್ಟಿದ್ದಾರೆ. ಪಾಪ ಅವರಿಗೆ ಊಟ, ತಿಂಡಿ, ನಿದ್ದೆ ಎಲ್ಲದಕ್ಕೂ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಜಿಲ್ಲಾಡಳಿತಗಳು. ಮಾಡ್ತಾ ಇದ್ದಾರೆ. ಅವರ ಕೈಯಲ್ಲಾದ ಪ್ರಯತ್ನಗಳು ಕೂಡ ನಡೀತಾ ಇದೆ. ಪ್ರಕೃತಿ ವಿರುದ್ಧ ಮನುಷ್ಯ ಏನೂ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇದೆ ಅಷ್ಟೇ, ಇನ್ನೊಂದು ಉದಾಹರಣೆ. ನೀವೆಷ್ಟೇ ಮುಂಜಾಗ್ರತೆ ತಗೊಂಡಿದ್ರೂ ಕೂಡ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ.